ಕಾನೂನಂತೆ ಕಾನೂನು ಕಾನೂನು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಮಾಜದಲ್ಲಿ ಜಾತಿಗಳ ನಡುವೆ ವೈಷಮ್ಯ ಕಿಡಿಗೇಡಿಗಳು ಹೇಳಿ ಧಿಕ್ಕಾರ. ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ನಾಲಾಯಕರಿಗೆ ಹೇಳಿ ಧಿಕ್ಕಾರ. ಮಹರ್ಷಿ ವಾಲ್ಮೀಕಿ ಅವರನ್ನು ಅವಮಾನ ಮಾಡುತ್ತಿರುವ ನಾಲಾಯಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕಾನೂನಂತೆ ಕಾನೂನು, ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರ. ನಕಲಿ ಜಾತಿ ಪ್ರಮಾಣ ಪಡೆಯುತ್ತಿರುವ ನಾಲಾಯಕರಿಗೆ ಹೇಳಿ ಧಿಕ್ಕಾರ. ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿರುವ ನಾಲಾಯಕರಿಗೆ ಹೇಳಿ ಧಿಕ್ಕಾರ. ಮಹರ್ಷಿ ವಾಲ್ಮೀಕಿ ಅವರನ್ನು ಅವಮಾನ ಮಾಡುತ್ತಿರುವ ನಾಲಾಯಕರಿಗೆ ಹೇಳಿ ಧಿಕ್ಕಾರ. ಮಹರ್ಷಿ ವಾಲ್ಮೀಕಿ ಅವರನ್ನು ಹೈಜಾಕ್ ಮಾಡುತ್ತಿರುವ ನಾಲಾಯಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪರಿವಾರ ಜಾತಿಗಳಿಗೆ ಎಸ್ಟಿ ಪ್ರಮಾಣ ಪತ್ರವನ್ನು ಘೋಷಣೆ ಮಾಡಿದಾರ. ಆದ್ರೆ ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಭಾಗದ ಅನೇಕ ಕಿಡಿಗೇಡಿಗಳು ಏನ್ ಮಾಡಕತ್ತಾರಂದ್ರೆ, ನಾವು ಕೂಡ ತಳವಾರ ಜಾತಿ ಸೇರಿವಂತೇಳಿ ಶಾಲಾ ದಾಖಲಾತಿಗಳನ್ನ ತಿದ್ದಿ ಮಹರ್ಷಿ ವಾಲ್ಮೀಕಿ ಅವರು ತಳವಾರ ಜಾತಿ ಸೇರ್ಯಾರ, ಈ ಜಾತಿ ಸೇರ್ಯಾರ, ಆ ಜಾತಿ ಸೇರ ಅಂತೇಳಿ ಸಮಾಜದಲ್ಲಿ ಗೊಂದಲವನ್ನು ಮೂಡಿಸುವಂತ ಕೆಲಸ ಮಾಡಕತ್ತಾರ. ಅವರ ವಿರುದ್ಧ ಕಾನೂನು ಕ್ರಮವನ್ನು ತಗೋಬೇಕು. ಅದೇ ರೀತಿಯಾಗಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಯಾರು ಪಡೆದರಲ್ಲ ಅವರ ವಿರುದ್ಧ ಕಾನೂನು ಮೂಲಕ ಎಲ್ಲ ಅಧಿಕಾರಿಗಳು ಅವರಿಗೆ ತಿಳಿಯುವಂತ ಕೆಲಸ ಮಾಡಬೇಕು. ಯಾರು ಕೊಟ್ಟವರು ಹಾಗೂ ತಗೊಂಡು ಇಬ್ಬರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೋಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಜಾತಿ ಇರ್ಬೋದು, ಜಾತಿಗಳಿಂದ ವೈಷಮ್ಯ ಬಿತ್ತುತ್ತಿರುವ ಕೆಲಸವನ್ನು ಮಾಡುತ್ತಿರುವ ಅನೇಕ ಜನ ಏನ್ ಮಾಡಕತ್ತಾರಂದ್ರ ವಾಲ್ಮೀಕಿ ನಮೋದನ ಅಂತೇಳಿ ಸಮಾಜದ ಗೊಂದಲ ಮೂಡಿಸುವಂತ ಕೆಲಸ ಮಾಡಕತ್ತಾರ. ಪ್ರಾಚೀನ ಕಾಲದಿಂದಲೂ ಕೂಡ ವಾಲ್ಮೀಕಿ ಬೇಡನಾಗಿದ್ದ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತದ. ಆದರೆ ಇವರಿಗೆ ಏನ್ ಮಾಡಕತ್ತಾರ, 2020 ನಂತರ ವಾಲ್ಮೀಕಿ ತಳವಾರ ಜಾತಿ ಸೇರನ್ ಅಂತೇಳಿ ಏನ್ ಮಾಡಕತ್ತಾರ, ಸಮಾಜದಲ್ಲಿ ಗೊಂದಲ ಮೂಡಿಸಕತ್ತಾರ. ನಿಮಗೆ ನಿಜವಾಗಿಯೂ ಕೂಡ ವಾಲ್ಮೀಕಿ ಅವರ ಮೇಲೆ ಅಭಿಮಾನ ಇತ್ತು, ಪೂಜೆ ಮನಸ್ಸಿತ್ತ ಪೂಜೆ ಮಾಡ್ರಿ. ಯಾರು ಕೂಡ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಸಮಾಜಕ್ಕೆ ಸೇರಿದರು. ಆದ್ರೆ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿ ಅವರು ನಮ್ಮವರದಾರ, ನಾವೇ ವಾಲ್ಮೀಕಿ ಜಾತಿ ಇದೀವಿ ಅಂತೇಳಿ ಸುಳ್ಳು ಒಂದು ಪ್ರಚಾರವನ್ನ ಮಾಡ್ತಾ ಒಂದು ನಿಮ್ಮ ಸ್ವಾರ್ಥ ಸಾಧನೆಗಾಗಿ ಕೇವಲ ಎಸ್ಟಿ ಜಾತಿ ಪ್ರಮಾಣ ಪತ್ರಕ್ಕಾಗಿ ಪ್ರತಿಯೊಂದು ಊರಿನಲ್ಲಿ ಜನರ ತಲೆ ತುಂಬಿಸಿ ಜನರಿಗೆ ಎಸ್ಟಿ ಪ್ರಮಾಣ ತಗೋಬೇಕಂತೇಳಿ ಶಾಲಾ ದಾಖಲೆಗಳನ್ನು ತಿದ್ದಿಸಿ ವಾಲ್ಮೀಕಿ ನಮ್ಮ ಜಾತಿ ಸೇರಿ ಅಂತೇಳಿ ಚೌಕಗಳನ್ನು ನಿರ್ಮಾಣ ಮಾಡಿ ಆ ಚೌಕಗಳಿಗೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಏನಾದರೂ ಅವಮಾನ ಮಾಡುವಂಥ ಕೆಲಸಗಳಾಗಲಿ ಅಥವಾ ಆ ವೃತ್ತಗಳೇ ಅವಮಾನ ಮಾಡುವಂಥ ಕೆಲಸಗಳಾದ್ರೆ ಏನಾದರೂ ಆದಲ್ಲಿ ಯಾರೋ ಚೌಕಗಳನ್ನು ಕಟ್ಟಿರ್ತೀರಿ ಅವರು ನಿಮ್ಮ ಮೇಲೆ ನಾವು ಕ್ರಮವನ್ನು ತಗೋಬೇಕಂತೇಳಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದೇ ರೀತಿಯಾಗಿ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಅಂತಹ ನಾಲಾಯಕರನ್ನ ಕಿಡಿಗೇಡಿಗಳನ್ನ ಸಮಾಜದಲ್ಲಿ ವೈಷಮ್ಯ ಬಿತ್ತುತ್ತಿರುವ ಎಲ್ಲ ನಾಲಾಯಕರನ್ನ ಏನ್ ಮಾಡ್ಬೇಕಂದ್ರೆ ಅವರಿಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. ಅವ್ರು ಏನ್ ಮಾಡಕತ್ರ ಅಂದ್ರೆ ಎಲ್ಲಾ ಜಾತಿಗಳ ನಡುವೆ ಬೆಂಕಿ ಹಚ್ಚ ಕೆಲಸ ಮಾಡಕತ್ರ. ಅವ್ರ ವಿರುದ್ಧ ನಾವು ತಹಸೀಲ್ದಾರರ ಮೂಲಕ ಮಾನ್ಯ ಪ್ರಾದೇಶಿಕ ಆಯುಕ್ತರು ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಮನವಿಯನ್ನು ಕೊಡಕತ್ತೀವಿ. ಈ ಕೂಡಲೇ ತಹಸೀಲ್ದಾರ್ ಸಾಹೇಬ್ರು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಮೀಟಿಂಗ್ ಅನ್ನ ಸಂಘಟನೆಗಳು ಮೀಟಿಂಗ್ ಕರೀರಿ. ನಡಬರಕ್ಕೆ ಏನ್ ಜಾತಿ ಬೀಜ ವಿಷ ಬೀಜ ಬಿತ್ತಕತ್ರ ಅವರಿಗೆ ಸ್ಪಷ್ಟವಾಗಿ ಹೇಳ್ರಿ, ವಾಲ್ಮೀಕಿ ಅವರು ಎಲ್ಲಾ ಜಾತಿ ಸೇರಿದಾರ, ಆದ್ರೆ ಒಂದು ಜಾತಿಗೆ ಸೀಮಿತ ಮಾಡಿ ಅವರನ್ನ ಕೇವಲ ತಳವಾರ ಸಮಾಜ ಅಂತ ಮ್ಯಾಗ ಹಾಕಿ ವಾಲ್ಮೀಕಿ ವೃತ್ತ ಕಟ್ಟೋದಾಗ್ಲಿ ಎಲ್ಲ ಊರ ತಂದು ಚೌಕ್ ಕಟ್ಟೋದಾಗ್ಲಿ ಮಾಡಿದ್ರಿ ಅಂದ್ರ ಆ ಕಟ್ರಿ ನೀವು ಬೇಡ ತಿಳಿಯಲ್ಲ, ಕಟ್ಟಿ ಪೂಜೆ ಮಾಡ್ರಿ. ನೀವು ವಾಲ್ಮೀಕಿ ಅಂತೇಳಿ ನೀವ್ ಅನ್ಕೊಳಕತ್ರಲ್ಲ ಅನ್ರಿ. ಆದ್ರೆ ಆ ಒಂದು ಚೌಕ್ಗಳಿಗೆ ಮುಂದೆ ಏನಾದ್ರೂ ಅವಮಾನ ಆಗಿರಲಿ, ಅಹಿತಕರ ಘಟನೆಗಳಾದಲ್ಲಿ ನಾವು ನಿಮ್ಮ ಮೇಲಂತರ ಕೇಸ್ ಮಾಡಿದ್ರೆ ಬಿಡಲ್ಲ. ಇದೇ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನಾವು ಹೇಳಕತ್ತೀವಿ. ನೆನಪಿರಲಿ, ಎಲ್ಲ ಕಿಡಿಗೇಡಿಗಳಿಗೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತಿರುವ ಎಲ್ಲ ವೈಷಮ್ಯ ಬಿತ್ತಿದ್ರು ಎಲ್ಲ ನಾಲಾಯಕರಿಗೆ ನೆನಪಿರಲಿ. ಈ ಮೂಲಕ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಪತ್ರವನ್ನು ಕೊಡಕತ್ತೀವಿ.